ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗೌಡ್ರೆ, ಇಲ್ಲಿ ಯಾಕೆ ನಿಲ್ಲಿಸ್ತಿದ್ದೀರಾ? ಮನೆವರೆಗೂ ಬಿಡ್ಬೋದಲ್ಲ? ಮೇಡಮ್ ರೇ, ನೀವು ಇಳಿರಿ. ಈಗ ನಾನು ನಿಮ್ಮ ಮನೆ ಗಂಟ ಬರೋದು, ಅದನ್ನ ನಿಮ್ಮ ಅಪ್ಪ ಅಮ್ಮ ನೋಡೋದು, ನೋಡಿದ್ಮೇಲೆ ಒಳಗೆ ಬಾಪ ಅಂತ ಕರೆಯೋದು, ಒಳಗೆ ಬಂದ್ಮೇಲೆ ಊಟ ಮಾಡಪ್ಪ ಅನ್ನೋದು, ಇದೆಲ್ಲ ಆಗಬಾರ್ದು ಅಂತಾನೆ ನಾನು ನಿಮ್ಮನ್ನ ಇಲ್ಲಿ ಬಿಡ್ತಾವನೆ. 2 ಹೆಜ್ಜೆ ಹಾಕಿದ್ರೆ ಮನೆ ಬರ್ತದಲ್ಲ, ನಿಮ್ಮ ಹೊರಡೆ. ಆದ್ರೂ ಮನೆವರೆಗೂ ಬಿಟ್ಟಿದ್ರೆ ಚೆನ್ನಾಗಿರೋದು. ನಮ್ಮಿಬ್ರಿಗೂ ಇನ್ನೊಂದಷ್ಟೊತ್ತು ಮಾತಾಡಕ್ ಸಿಗೋದು. ಮೇಡಮ್ ಅವರೇ, ಬೆಳಗಿಂದ ನಿಮ್ಮ ನನ್ನ ಜೊತೆ ಸುತ್ತಾಡಿ ತಲೆ ಕೆಟ್ಟೋಗೋದೇ ಅನಿಸ್ತದೆ. ಅಂದಮೇಲೆ ಮತ್ತೆ ಮಾತಾಡ್ಬೇಕು ಅಂತಿದ್ರಲ್ಲ, ನೀವೇ ನೋಡಿದ್ರಲ್ಲ ನನ್ನ ಜೊತೆ ಇದ್ರೆ ಎಷ್ಟು ಬೋರ್ ಆಯ್ತದೆ ಅಂತ. ನಂದೇನಿದ್ರು ಇಷ್ಟೇ, ರಾಜಕೀಯ, ಜನಸೇವೆ ಅಷ್ಟೇ. ಹಾಗೇನೂ ಇಲ್ಲ. ನಿಮ್ ಜೊತೆ ಇದ್ದಷ್ಟೊತ್ತು ನಾನು ತುಂಬಾ ಖುಷಿಯಾಗೇ ಇದ್ದೆ. ಬೋರ್ ಅಂತೂ ಆಗ್ಲೇ ಇಲ್ಲ. ಅಂದ್ರೆ ಏನ್ ಹೇಳ್ತಿದ್ರ ಮೇಡಮ್ ಅವರೇ, ಇದೆಲ್ಲ ನಿಮ್ಗೆ ಇಷ್ಟ ಆಯ್ತಾ? ಹೌದು, ನಿಮ್ಗೆ ಜನಗಳ ಬಗ್ಗೆ ಇರೋ ಒಪಿನಿಯನು, ಅವರು ನಿಮ್ಮ ಮೇಲೆ ಇಟ್ಟಿರೋ ಅಭಿಮಾನ ನೋಡಿ ನನಗೆ ತುಂಬಾ ಖುಷಿ ಆಯ್ತು. ಸಹಾಯ ಕೇಳ್ಕೊಂಡು ಬಂದವ್ರಿಗೆ ನಿಮ್ ಕೈಲಾದಷ್ಟು ಸಹಾಯ ಮಾಡೋದು, ಪ್ರೀತೋರ್ ಬಗ್ಗೆ ತೋರಿಸೋ ಕಾಳಜಿ, ಆ ಅಪ್ಪ ಅಮ್ಮನ ಕನ್ವಿನ್ಸ್ ಮಾಡಿದ್ದು, ಅವ್ರನ್ನ ಹೇಗ್ ನೋಡ್ಕೋಬೇಕು ಅಂತಾನು ಹೇಳ್ಕೊಟ್ಟಿದ್ದು, ನೀವು ದೊಡ್ಡೋರ್ ಬಗ್ಗೆ ತೋರಿಸೋ ಗೌರವ, ನೀವೇ ಓದಲ್ದೆ ಹೋಗಿದ್ರು ಓದೋರ್ಗೆ ನೀವ್ ಕೊಡೋ ಪ್ರೋತ್ಸಾಹತೆ, ಇದೆಲ್ಲ ನೋಡಿ ನನಗ್ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಮೇಡಮ್ ಅವರೇ, ನೀವು ಇಷ್ಟೆಲ್ಲ ಗಮನಿಸಿದ್ರಿಯಾ? ನಾನು ಇಷ್ಟೆಲ್ಲ ಮಾಡ್ತೀನಿ ಅಂತ ನನಗೆ ಗೆಪ್ತಿಲ್ಲ. ಆದ್ರೂ ಇದೆಲ್ಲ ನಂಗೆ ಮಾಮೂಲಿನೇ, ದಿನ ಬೆಳಗಾದ್ರೆ ಮಾಡೋ ಕೆಲಸ ಅಲ್ವಾ ಅಂತ ನಾನು ಯಾವ್ದು ಗಮನಿಸ್ನೇ ಇಲ್ಲ. ಆದ್ರೂ ಇದ್ರಲ್ಲಿ ನೀವು ಮೆಚ್ಚುವಂತ ಕೆಲಸ ಯಾವ್ದು ಇಲ್ಲ ಬಿಡಿ. ಅಯ್ಯೋ ಗೌಡ್ರೆ, ನೀವು ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ಈಗಿನ ಕಾಲದಲ್ಲಿ ದುಡ್ಡು ಅಧಿಕಾರ ಇರೋರು ಬರೀ ದರ್ಪ ದೌಲತ್ತು ತೋರಿಸ್ತಾರೆ. ಅಂತವ್ರ ಮಧ್ಯೆ ನೀವು ತುಂಬಾ ಡಿಫ್ರೆಂಟ್ ಆಗಿದ್ದೀರಾ. ಒಂದ್ ವಿಷಯನ ಕರೆಕ್ಟ್ ಆಗಿ ತಲುಪಿಸೋ ಬುದ್ಧಿವಂತಿಕೆ ನಿಮ್ಗಿದೆ. ಒಬ್ರು ಮನ್ಸ್ ಗೆಲ್ಲಕ್ಕೆ ಇನ್ನೇನ್ ಬೇಕು ಹೇಳಿ? ಸರಿ ಮೇಡಮ್ ಅವರೇ, ನಿಮ್ಮ ಹೊರಡಿ. ನಿಮ್ಮ ಮನೇಲಿ ನಿಮ್ ಇಷ್ಟೊತ್ತಾದ್ರೂ ಬರ್ಲಿಲ್ಲ ಅಂತ ಗಾಬರಿ ಆಗಿರ್ತಾರೆ. ಯಾವ ಗಾಬರಿನೂ ಆಗಿರಲ್ಲ ಸಿದ್ದು ಅವರೇ. ನಾನು ನಿಮ್ ಜೊತೆ ಬಂದಿದ್ದೀನಿ ಅಂತ ಅವ್ರಿಗೆ ಗೊತ್ತು ತಾನೆ. ಆದ್ರೂ ಇಷ್ಟೊತ್ತಾದ್ರೂ ಹೆಣ್ಮಕ್ಳು ಹೊರಗಡೆ ಇರಬಾರ್ದು. ನಿಮ್ಮ ಹೊರಡಿ. ಈ ಕೇರೆ ನನಗಿಷ್ಟ ಆಗೋದು. ಸರಿ ಸಿದ್ದು ಅವರೇ, ಬಾಯ್. ಸಿದ್ದು ಅವ್ರಿಗೆ ಫೋನ್ ಮಾಡ್ಲಾ ಬೇಡವಾ? ಮಾಡಿಬಿಡ್ತೀನಿ. ಅಯ್ಯೋ, ಇದೇನಪ್ಪ ಇದು? ಮೇಡಮ್ ಅವ್ರು ಗೌಡ್ರ ನಂಬರ್ಗೆ ಫೋನ್ ಮಾಡಿಬಿಟ್ಟು ನನ್ನ ನಂಬರ್ಗೆ ಫೋನ್ ಮಾಡ್ತಾವ್ರೆ. ನಾನೆಂತ ಗೊತ್ತಾಗ್ಬಿಡ್ತಾ? ಮುಗಿಯೋದಕ್ಕೆ ಏನಾದ್ರು ಫೋನ್ ಮಾಡಿದಾರಾ? ಅಯ್ಯೋ, ಏನು ಮಾಡೋದು? ಸಿದ್ದೇಗೌಡ್ರೆ, ಕೂಲ್ ಡೌನ್ ಆಗಿದ್ದಾಗಲಿ. ಹಲೋ, ಏನು ಮೇಡಮ್ ಅವರೇ, ಬೆಳಗ್ಗೆನೆ ಫೋನ್ ಮಾಡಿಬಿಟ್ಟಿದ್ದೀರಾ? ಸಿದ್ದು ಅವರೇ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಯಾಕೆ ಮೇಡಮ್ ಅವರೇ, ಏನಾಯ್ತು? ಇದು ಕೆಲ್ಸಕ್ಕೆ ಸಂಬಂಧಪಟ್ಟಿದ್ದಲ್ಲ ಸಿದ್ದು ಅವರೇ. ನಿಮ್ಮ ಹತ್ರ ಏನೋ ವಿಷಯ ಮಾತಾಡಬೇಕಾಗಿತ್ತು. ನಿಮಗೆ ತೊಂದರೆ ಇಲ್ಲ ಅಂದರೆ ದಯವಿಟ್ಟು ಸಿಗಬಹುದಾ? ಅಯ್ಯೋ, ಹಂಗಲ್ಲ ಮೇಡಮ್ ಅವರೇ, ನಿಮ್ಮ ಕರೆದ್ರೆ ಸಾಕು, ನಾನು ಎಲ್ಲಿದ್ರು ಓಡ್ ಬಂದ್ಬಿಡ್ತೀನಿ. ಅಬ್ಬಬ್ಬ, ಅಂದರೆ ನಿಮ್ಮ ಕರೆದಿರೋದಕ್ಕೆ ಏನೋ ಒಂದು ಮುಖ್ಯವಾದ ವಿಷಯ ಇರುತ್ತೆ ಅಂದೆ. ಸರಿ ಸಿದ್ದು ಅವರೇ, ಥ್ಯಾಂಕ್ ಯು. ಸರಿ ಮೇಡಮ್ ಅವರೇ.
ಭಯ ಆಯ್ತಿದ್ದಲ್ಲಪ್ಪ ದೇವ್ರೆ, ನೀನೇ ಕಾಪಾಡ್ಬೇಕು. ಆಡ್ತಾ ಇವನಿ ಏನ? ಇಲ್ಲ ಇಲ್ಲ, ನಾನು ಎಲ್ಗೂ ಬರಕ್ಕಿಲ್ಲ. ಇಲ್ಲಿ ಮಾಡಕ್ಕೆ ಸ್ಯಾನ ಕೆಲ್ಸ ಐತೆ. ನಿನ್ ಕೆಲ್ಸ ನೋಡ್ಕೋಗು. ಏ ಚೆಲ್ವಿ, ಬೆಂಕಿ ಅದೆಲ್ಗೋ ಕರೀತಾವನೆ, ಅದೇನು ಅಂತ ವಿಚಾರಿಸಿ ಹೋಗು. ಅವೋ ನಿಂಗೆ ಗೊತ್ತಾಗಿಲ್ಲ, ಸುಮ್ಮನೆ ಇರು ನೀನು. ಇತ್ತೀಚೆಗೆ ಇವನ್ ಚೇಷ್ಟೆ ಜಾಸ್ತಿ ಆಗೈತೆ. ಅಲ್ಲಿ ನೋಡು, ಅಲ್ಲಿ ಗಿರಾಕಿ ಬಂದ್ ನಿಂತಿದ್ರುವೆ ಇಲ್ಲಿ ಬಂದ್ ನಿಂತವನೆ. ನೀನಾರ ಅವ್ರ ಓನರ್ ನೋಡಿದ್ರೆ ಸುಮ್ನಿರ್ತಾರ? ಓನರ್ಗೆ ಅವನ ಬಗ್ಗೆ ಸಂದಾಗ ಗೊತ್ತಿದೆ ಬಿಡವ್ವ. ಅದಕ್ಕೆ ತಾನೇ ಬೆಂಕಿ ಬಂದ್ಮೇಲೆ ಅವ ಅಲ್ಲಿ ಇಲ್ಲಿ ಆರಾಮಾಗಿ ಸುತ್ತಾಡ್ಕೊಂಡ್ ಅವನೇ. ಹೋಗಿ ಅದೇನು ಅಂತ ವಿಚಾರಿಸಿ ಹೋಗು. ನೋಡು, ಅದೇನ್ ನೋಡಕ್ ತಂದಿದ್ಯಾ ಇಲ್ಗೆ ತಗಬಾ, ಇಲ್ಲೇ ನೋಡ್ತೀನಿ. ಹಾ ಬರಕಿಲ್ಲ. ಅವ್ವ ಅವ್ವ, ಅಂಗಡಿ ಹತ್ರ ನೋಡ್ಕೊತಾರು, ಬರ್ತೀನಿ. ಅಯ್ಯೋ ಹುಚ್ಚುಡ್ಗ. ಅಯ್ಯೋ, ಏನು? ಇಷ್ಟೊಂದು ಹೂವನ್ನ ಹಾಳು ಮಾಡಿರೋದು ಯಾವನ ಅವನು ಅಂತೀನಿ. ಅವ್ನ್ಗೇನ್ ಬರ್ಬಾರ್ದು ಬಂದಿತ್ತು ಅಂತ. 1 ಕೆಜಿ, ಒಂದೇ 1 ಕೆಜಿ ಮಾರ್ಕೆಟ್ ಇಂದ ಹೊತ್ಕೊಂಡ್ ಬರಕ್ಕೆ ನನ್ ಸೊಂಟ ಬಿದ್ದೋರ್ತದೆ ಗೊತ್ತಾ? ಅಂತದ್ರಾಗೆ ಇಷ್ಟೊಂದು ಹೂವನ್ನ ವೇಸ್ಟ್ ಮಾಡೋನಲ್ಲ, ಬರ್ಬಾರ್ದು ಬರ. ಬೈತೀರಾ? ಇನ್ನೇನ್ ಮಾಡೋ ಅಂತ್ಯಾ? ಅವನ್ನ ಇಲ್ಲಿ ಕರೆದು ಕೂರ್ಸಿ ಇದೇ ಹೂವಲ್ಲಿ ಅಲಂಕಾರ ಮಾಡೋ ಅಂತ್ಯಾ? ಒಬ್ಬ ರೈತ ಹೂವ ಬೆಳೆಯಕ್ಕೆ ಎಷ್ಟ್ ಕಷ್ಟ ಪಡ್ತಾನೆ ಗೊತ್ತಾ? ಅದನ್ನ ನಾವು ತಂದು ಕಟ್ಟಿ ಮಾರೋದ್ಗೆ ನಮ್ಗೆ ಎಷ್ಟ್ ಕಷ್ಟ ಆಯ್ತದೆ ಅಂತ ಗೊತ್ತಾ? ಹೂವನ್ನೆಲ್ಲ ವೇಸ್ಟ್ ಮಾಡೋನಲ್ಲ, ನನ್ ಮಗ ಏನಾದ್ರೂ ನನ್ ಕೈಗೆ ಸಿಗ್ಲಿ, ಮಾಡ್ತೀನಿ ಮಾರಿ ಹಬ್ಬ. ನೀನ್ ನೋಡ್ಕೊತ್ಯಾ? ನೀನ್ ನೋಡ್ಕೊಳ್ಳೋದ್ ನನ್ ಕಂಡಿನಿ. ಅಯ್ಯ, ನೀನು ನನ್ನ ಅಲ್ಲಿಂದ ಎಳ್ಕ ಬಂದಿದ್ದು ಇದನ್ ತೋರ್ಸಕ? ಎಳ್ಕ ಬಂದು ಇದನ್ ತೋರ್ಸೋ ಬದ್ಲು ಅವನಿದೆಲ್ಲ ಮಾಡುವಾಗ ಅವನ್ ಮುಖಕ್ಕೆ ಹೂ ಅಂತ ನೀನ ಉಗಿಬೇಕು ತಾನೆ. ಅದ್ರ ಬದ್ಲು ಇಲ್ಲಿಂದಾನೇ ನಿಂತ್ಕೊಂಡು ಕಿರ್ಚಿದ್ರೆ ಅಲ್ಲಿಂದ ನಾನು ಓಡ್ ಬರ್ತಾ ಇರ್ಲಿಲ್ವಾ? ಆಯ್ತು ಬಿಡು, ಇದೆಲ್ಲ ಒಂಚೂರು ಕ್ಲೀನ್ ಮಾಡ್ಬಿಟ್ಟು ಆ ಮರದ ಬುಡಿಕಾದ್ರೂ ಹಾಕು. ಅಲ್ಲವ್ವ ಕಾಯ್ತಾ ಇರ್ತಾಳೆ, ನಾನು ಹೋಯ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.